ಇನ್ನು ಶಿವಣ್ಣ ಕ್ಷಮೆ ಕೇಳಿಸ್ಲಿ. ದೊಡ್ಡ ಮನೆ ಯಾರು ಕ್ಷಮೆ ಕೇಳಿಸ್ಬೇಕು? ಶಿವಣ್ಣ ಯಾರದ್ದು? ಕಮಲ್ ಹಾಸನ್ ಕಡೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿರೋದೇ ತಪ್ಪು ಅಂತ ಹೇಳಿಲ್ಲ ಅವ್ರು ಇನ್ನೂ. ಹೌದು, ಓಕೆ ಶಿವಣ್ಣ, ಅದು ಅವ್ರನ್ನ ಕೇಳಬೇಕಾಗಿತ್ತು. Some people are unwantedly, unnecessarily making you as a subject in this issue. What do you want to say to them? They can make no problem. I'm not bothered because I'm good at my heart. I've got a complete heart because I'm for heart. ಉದ್ಧಾರ ನೆಕ್ಸ್ಟ್ ಅದಾದ್ಮೇಲೂ ಕೂಡ ಸಮರ್ಥನೆ ಮಾಡಿದ್ದಾರೆ. ಎಲ್ಲ ವಿಚಾರಗಳಾದ್ಮೇಲೂ ಕೂಡ ಸಮರ್ಥನೆ ಮಾಡಿದ್ದಾರೆ. ಆದ್ರೆ ಅದು ಅವ್ರು ಕೇಳ್ಬೇಕು ಸರ್, ಈಗ ನಡೀತಿರೋ ವಿಚಾರಗಳು ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಇಷ್ಟು ಬ್ಯಾಟ್ರಿ ಬಂದ್ ಆಮೇಲೆ function, I did not know what was going on, what was hearing, and they are showing the clippings, how you know, as if I'm clapping for that. And that type of tricks don't try to show in front of me. ಅವತ್ ಬಂದಿದ್ದಾಗ ನೀವು ಅವತ್ತೇ ಕೇಳ್ಬೋದಾಗಿತ್ತು. ಕೇಳಕ್ ಹೋಗಿದ್ದಕ್ಕೆ ಅವ್ರು ಓಡೋಗಿತ್ತಾನೆ. ಹೌದು, ಅರ್ಧ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಓಡೋಗಿದ್ ಪಾರ್ಟಿ. ಹೌದು. ಓಕೆ, ನಮಗೆ ನಾನು ಅವ್ರನ್ನ ಕೇಳ್ತೀವೋ ಬಿಡ್ತೀವೋ, ಕೇಳಾಗಿದೆ. ನಮಗಂತೂ ಕೈಗೆ ಸಿಕ್ತಿಲ್ಲ, ಯಾರೋ ಒಬ್ರು ಕೇಳಾಗಿದೆ ಅವ್ರನ್ನ. 2 ಸಲ ಅವ್ರದಕ್ಕೆ ಉತ್ತರ ಕೊಟ್ಟಾಗಿದ್ಯಪ್ಪ. ಹೌದು, ನಮ್ಗೆ ಅದು ಓಕೆ. Do you think Kamal Hassan must apologize? See, it's what I should not tell them. He's a senior actor, and I am the biggest fan of him. And ಅವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಅದನ್ನ ಕೇಳಿಸ್ಲಿಲ್ಲ, ನನಗದು ಸರಿ ಓಕೆ, ನನ್ಗೆ ಅರ್ಥ ಆಗಿಲ್ಲ ಅದು ಅವತ್ತಿನ ದಿನ ಅಂದ್ರೆ ಅದು ಓಕೆ, ಎಲ್ಲ ಓಕೆ. ಆ ಪಾರ್ಟಿ ಹೇಳಿದ್ ಸರಿನಾ ತಪ್ಪ ಅಂತ ಹೇಳಿದ್ರೆ ಏನ್ ಕಷ್ಟ? ಅದನ್ನೇ ಹೇಳ್ತಾ ಇಲ್ಲ ಸರ್. ಅದ್ರ ಬದಲಾಗಿ ನಾಳೆಗೆ ಅಲ್ಲಿ ಯಾಕೆ ನಾಳೆಗೆ ತಡ್ಕೊಳತ್ತೆ? ಮೀಟರ್ ಬೇಕು, ಮೀಟರ್. ಅವ್ರು ಹಿರಿಯ ನಾಯಕರು, ಅವ್ರು ನನಗೆ ಗೌರವ ಎಲ್ಲ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ, ಯಾವನ್ ಬೇಡ ಅಂದಿರೋನು. ಬಟ್ ಭಾಷೆ ವಿಚಾರ ಬಂದಾಗ ಒಂದು ನಿಲುವು ತಗೋಬೇಕು. ಆ ವ್ಯಕ್ತಿ ಆಡಿದ ಮಾತುಗಳು ತಪ್ಪು. ಅವರು ನನ್ನ ಗೆಳೆಯರೇ ಇರಬಹುದು. ಆದರೂ ಇಂತಹ ವಿಚಾರದಲ್ಲಿ ನಾನು ಹೇಗೆ ಸಹಿಸಕ್ಕಾಗತ್ತೆ? ನನ್ನ ಗೆಳೆಯ ಆದ್ರೂ ಅಷ್ಟೇ, ನಾಳೆ ನನ್ನ ಮಕ್ಕಳೇ ಆದ್ರೂ ಅಷ್ಟೇ, ನನ್ನ ಹೆಂಡತಿ ಆದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇ. ರಾಜ್ಕುಮಾರ್ ಕುಟುಂಬ ಕನ್ನಡಕ್ಕೆ ಏನ್ ಕೊಟ್ಟಿದೆ ಅನ್ನೋದು ಅದನ್ನ ಕ್ವಶನ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕೊಟ್ಟಿದೆ. ಗೋಕಾಕ್ ಚಳವಳಿಯಿಂದ ಕೊಡುಗೆ ಇದೆ. ಒಂದ್ ಹೇಳ, ನಮ್ಮ ತಂದೆ ಗೊತ್ತು, ನಾ ಯಾರು ಕರ್ನಾಟಕ ಜನತೆ ಗೊತ್ತು, ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ. ಅವ್ರು ಆನ್ಸರ್ ಮಾಡ್ತಾರೆ. ಅದನ್ನ ಹೇಳಿದ್ರೆ ಮುಗಿದೋಯ್ತು ಕತೆ. ನನ್ನ ವೈಯಕ್ತಿಕ ಭಾವನೆಗಳನ್ನ ರಾಜ್ಯದ ಭಾವನೆ, ಭಾಷೆ ವಿಚಾರದಲ್ಲಿ ಬೆಳೆದು ಬಂದು ವೈಯಕ್ತಿಕ ಭಾವನೆಗಳಿಗೆ ರಾಜ್ಯ ಹೊಂದ್ಕೋಬೇಕು ಅಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಮಹಾ ಅಪರಾಧ ಅದು. ಎರಡನೇದು, ಈ ಕುಟುಂಬ ಇದೆಯಲ್ಲ, ಈ ಕುಟುಂಬ ಹೇಳಿಸ್ಕೊಳ್ಳೋ ಕುಟುಂಬ ಆಗಬಾರ್ದು, ಇನ್ನೊಬ್ಬರಿಗೆ ಹೇಳುವ ಕುಟುಂಬವಾಗೇ ಉಳಿಬೇಕದು ಅಷ್ಟೇ.